ಷಡ್ಯಂತ್ರದ ಹಿಂದೆ ಶಶಿಕಾಂತ್ ಸೆಂಥಿಲ್ ಕೈವಾಡ. ಧರ್ಮಸ್ಥಳ ವಿರೋಧಿ ಗುಂಪಿನ ಹಿಂದೆ ಶಶಿಕಾಂತ್ ಸೆಂಥಿಲ್, ಮಾಜಿ ಸಚಿವ ಶಾಸಕ ಜನಾರ್ದನ ರೆಡ್ಡಿ ಸ್ಫೋಟಕ ಆರೋಪ ಮಾಡಿದ್ದಾರೆ. ಮಂಗಳೂರಿನಲ್ಲಿ ಡಿಸಿ ಆಗಿ ಕೆಲಸ ಮಾಡಿದ್ದ ಶಶಿಕಾಂತ್ ಸೆಂಥಿಲ್ ಈಗ ತಮಿಳುನಾಡಿನ ಕಾಂಗ್ರೆಸ್ ಸಂಸದರಾಗಿದ್ದಾರೆ. ಹೈಕಮಾಂಡ್ ಮೂಲಕ ಎಸ್ಐಟಿ ರಚನೆಗೆ ಸೆಂಥಿಲ್ ಒತ್ತಡವನ್ನ ಹಾಕ್ತಿದ್ದಾರೆ. ಯೂಟ್ಯೂಬರ್ಗಳ ಮೂಲಕ ಧರ್ಮಸ್ಥಳದಲ್ಲಿ ಅಪಪ್ರಚಾರ ಆಗ್ತಾ ಇದೆ. ಹಿಂದೂ ಧಾರ್ಮಿಕ ಭಾವನೆ ಕೆಡಿಸುವ ಹುನ್ನಾರ ಅಂತ ಜನಾರ್ದನ ರೆಡ್ಡಿ ಹೇಳ್ತಾರೆ. ಷಡ್ಯಂತ್ರಕ್ಕೆ ಶಶಿಕಾಂತ್ ಸೆಂಥಿಲ್ ಕಾರಣ ಅಂತ ನೇರ ಆರೋಪವನ್ನ ಮಾಡಿದ್ದಾರೆ ಶಾಸಕ ಜನಾರ್ದನ ರೆಡ್ಡಿ. ಧರ್ಮಸ್ಥಳದ ವಿಷಯದಲ್ಲಿ ಸಿಬಿಐ ತನಿಖೆಗೆ ಒತ್ತಾಯ ಕೂಡ ಮಾಡಿದ್ದಾರೆ. ಕೇಂದ್ರೀಯ ತನಿಖಾ ಸಂಸ್ಥೆಗಳಿಂದಲೇ ತನಿಖೆ ಆಗಬೇಕು. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಜನಾರ್ದನ ರೆಡ್ಡಿ ಅವರ ಹೇಳಿಕೆ ಇದು. ಸಿಬಿಐ ತನಿಖೆಗೆ ಒತ್ತಾಯವನ್ನ ಮಾಡ್ತಿದ್ದಾರೆ. ಧರ್ಮಸ್ಥಳದಲ್ಲಿ ನಡೀತಿರುವಂತಹ ಎಸ್ಐಟಿ ತನಿಖೆ ಸಹಜವಾಗಿ ಬೇರೆ ಬೇರೆ ರೀತಿಯಂಥ ವ್ಯಾಖ್ಯಾನಗಳಿಗೆ ಕಾರಣವಾಗಿದೆ. ಬಹಳ ಮುಖ್ಯವಾಗಿ ಅಲ್ಲೊಂದು ಷಡ್ಯಂತ್ರ ನಡೆದಿದೆ ಅಂತಕ್ಕಂಥ ಮಾತನ್ನು ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಹೇಳಿದರು. ಹಾಗಾಗಿ ಇದ್ರ ಹಿಂದಿರ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ಮತ್ತು ಶಕ್ತಿಗಳ ಬಗ್ಗೆ ಸಹಜವಾದ ಚರ್ಚೆ ಮುಂದುವರುವಂಥ ಹಿನ್ನೆಲೆಯಲ್ಲಿ ಈಗ ಈ ಕುರಿತು ಮಾತನಾಡಿ ನಮ್ಮ ಜೊತೆ ಮಾಜಿ ಸಚಿವರು ಮತ್ತು ಹಿರಿಯ BJP ಶಾಸಕರಾಗಿರ್ತಕ್ಕಂಥ ಜನಾರ್ದನ ರೆಡ್ಡಿ ಅವರು ಇದ್ದಾರೆ. ಸರ್, ಧರ್ಮಸ್ಥಳದ ಈಗ ನಡೀತಿರತಕ್ಕಂಥ ಒಟ್ಟಾರೆ ತನಿಖೆಯ ಪ್ರಗತಿ ಬಗ್ಗೆ ಸದನ ದೊಡ್ಡ ಮಟ್ಟದ ಚರ್ಚೆ ಆಯಿತು. ಸೊ ಷಡ್ಯಂತ್ರ ಅಂತಕ್ಕಂಥ ಚರ್ಚೆಗಳು ನಡೀತಿರೋ ಹಿನ್ನೆಲೆಯಲ್ಲಿ ನಿಮಗೇನು ಅನಿಸ್ತದೆ? ನಾನು ನಿನ್ನೆ ಅಸೆಂಬ್ಲಿಯಲ್ಲಿ ಡಾಕ್ಟರ್ ಪರಮೇಶ್ವರ್ ಅವರು ಗೃಹ ಮಂತ್ರಿಗಳು ಅವ್ರೇನು ಸಮಾಧಾನ ಹೇಳುವಂಥ ಒಂದು ಪ್ರಯತ್ನ ಮಾಡಿದರು. ಅವ್ರ ಮನಸ್ಸಾಕ್ಷಿಗೆ ಸಮಾಧಾನ ಆಗಲಿಲ್ಲ ಅನ್ನೋದು ಸ್ಪಷ್ಟವಾಗಿ ಅವ್ರ ಮುಖದಲ್ಲೇ ಕಾಣ್ತಾ ಇತ್ತು. ಈ ಒಂದು ವಿಚಾರದಲ್ಲಿ ನಮ್ಮ ಪ್ರತಿಪಕ್ಷ ನಾಯಕರಾದ ಅಶೋಕ್ ಅವರು, ವಿಜೇಂದ್ರ ಅವರು, ಸುನೀಲ್ ಕುಮಾರ್ ಅವರು ಎಲ್ಲರೂ ಕೂಡ ಆ ಷಡ್ಯಂತ್ರ ಉಪಮುಖ್ಯಮಂತ್ರಿಗಳೇ ತಾವು ಹೇಳ್ತಾ ಇದ್ದೀರಲ್ಲ, ಒತ್ತಿ ಹೇಳಿದ್ದೀರಿ, ಅದ್ರ ಹಿಂದೆ ಯಾರಿದ್ದಾರೆ ಅದನ್ನು ಬಹಿರಂಗಪಡಿಸಿ ಅಂತ ಹೇಳಿದರೂ ಕೂಡ ಇನ್ವೆಸ್ಟಿಗೇಷನ್ ಮೂಲಕ ಗೊತ್ತಾಗುತ್ತೆ ಅಂತ ಹೇಳುವಂಥ ಒಂದು ಮಾತನ್ನೇ ಹೇಳಿದರು. ಮತ್ತು ಸಮಾಧಾನ ಪರಮೇಶ್ವರ್ ಅವರು ಏನೋ ಒಂದು ಸಮಾಧಾನ ಹೇಳಬೇಕನ್ನೋ ರೀತಿಯಲ್ಲಿ ಅವ್ರು ಹೇಳಿದ್ದಾರೆ. ಸೊ ಈ ವಿಚಾರದಲ್ಲಿ ನಾನು ಒಂದು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಮತ್ತು ನೇರವಾಗೂ ನಾನು ಹೇಳುವಂಥ ಒಂದು ವಿಚಾರ ಏನು ಅಂತಂದರೆ, 100ಕ್ಕೆ 100 ಇದು ಒಂದು ಹಿಂದೂ ಧಾರ್ಮಿಕ ಒಂದು ಭಾವನೆಗಳಿಗೆ, ನಮ್ಮ ಸೆಂಟಿಮೆಂಟ್ಸು, ಎಮೋಷನ್ಗೆ ಹೊಡೆಯುವಂಥ ರೀತಿಯಲ್ಲಿ ಒಂದು ದೊಡ್ಡ ಹುನ್ನಾರನೇ ಆಗಿರುವಂಥದ್ದು. ನಿಮಗೆ ಬಳ್ಳಾರಿ ಮೂಲದ ಒಬ್ಬ ಅನ್ಯಮತಸ್ಥರಾಗಿರುವಂಥ ಒಬ್ಬ ಯುವಕ, ಒಂದು ಯೂಟ್ಯೂಬರ್ ಒಂದು ಸ್ಟೇಟ್ಮೆಂಟ್ ಮಾಡಿದ ತಕ್ಷಣ ಧರ್ಮಸ್ಥಳದ ಬಗ್ಗೆ ಮಿಲಿಯನ್ಸ್ ಆಫ್ ವ್ಯೂಸ್ ಹೋಯಿತು ಅಂತ ಹೇಳ್ಬಿಟ್ಟು ಅವನಿಗೆ ಇನ್ನೊಂದಿಬ್ಬರು ಸಪೋರ್ಟ್ ಮಾಡಿರೋವಂಥದ್ದು. ಆ ಮೂವರು ಸೇರ್ಕೊಂಡ್ಬಿಟ್ಟು ಇದನ್ನು ಹೇಗಾದರೂ ಮಾಡಿ ನಾವು ಒಂದು ಅಂತ್ಯಕ್ಕೆ ತೊಗೊಂಡೋಗಬೇಕು, ನಾವು ಹೇಳಿದ್ದು ನಿಜ ಅಂತ ಪ್ರೂವ್ ಮಾಡಬೇಕು ಅನ್ನೋಂಥ ಒಂದು ಲೆಕ್ಕದಲ್ಲಿ ಯಾರೋ ಒಬ್ಬ ಮುಸುಕುದಾರಿನ ಮತ್ತೆ ಕ್ರಿಯೇಟ್ ಮಾಡಿದರು. ಇವತ್ತು ಆ ಮುಸುಕುದಾರಿ ಒಂದು ತಲೆಬುರುಡೆಯನ್ನು ತೊಗೊಂಡು ಬಂದ ತಕ್ಷಣ ಇವತ್ತು ಕಾನೂನುಬದ್ಧವಾಗಿ ಒಂದು ಶವ ಎಲ್ಲಾದರೂ ಹೂತಿಟ್ರೆ ಅದನ್ನು ತೆಗಿಬೇಕು ಅಂತಂದರೆ ಇವತ್ತು ಪ್ರೊಸೀಜರ್ನ ಫಾಲೋ ಮಾಡಿ ತಹಸೀಲ್ದಾರು, ಪೊಲೀಸರು ಇವರೆಲ್ಲ ಬಂದು ಒಂದು ಪದ್ಧತಿ ಪ್ರಕಾರ ಅದನ್ನು ಹೊರಗಡೆ ತೆಗಿಬೇಕು. ಆದರೆ ಇಷ್ಟು ದೊಡ್ಡ ಸರ್ಕಾರ ಯಾವೊಬ್ಬ ಅನಾಮಧೇಯ ಒಂದು ತಲೆಬುರುಡೆ ತೊಗೊಂಡು ಬಂದ ತಕ್ಷಣ ಅದನ್ನು ಇಟ್ಕೊಂಡು ಇನ್ವೆಸ್ಟಿಗೇಷನ್ SIT ಅಂತ ಹೇಳ್ಬಿಟ್ಟು ಇವತ್ತು ಇಡೀ ಒಂದು ಧರ್ಮಸ್ಥಳ ಪುಣ್ಯಕ್ಷೇತ್ರ ಅಂದರೆ ನಮ್ಮ ಕರ್ನಾಟಕ, ನಮ್ಮ ಭಾರತಕ್ಕೆ ಮಾತ್ರ ಅಲ್ಲ, ಇಡೀ ವಿಶ್ವದಲ್ಲಿರುವಂಥ ಎಲ್ಲ ಹಿಂದೂಗಳು ಕೂಡ ಜೀವನದಲ್ಲಿ ಒಂದು ಸಲ ಆದರೂ ಕೂಡ ಬಂದು ಆ ಮಂಜುನಾಥನ ದರ್ಶನ ಮಾಡ್ಕೊಂಡು ಹೋಗಬೇಕು ಅನ್ನೋಂಥ ಒಂದು ಪವಿತ್ರವಾದ ಪುಣ್ಯಕ್ಷೇತ್ರಕ್ಕೆ ಇವತ್ತು ಮಸಿ ಬಳಿದಿದ್ದಾರೆ. ಈ ವಿಷಯದಲ್ಲಿ ಕಂಪಲ್ಸರಿಯಾಗಿ ನಾನು ಹೇಳ್ತಾ ಇದ್ದೀನಿ, ಅಂದರೆ ಸ್ಪಷ್ಟವಾಗಿಯೂ ಹೇಳ್ತಾ ಇದ್ದೀನಿ, ಶಶಿಕಾಂತ್ ಸೆಂಥಿಲ್ ಇದರ ಒಂದು ಮಾಸ್ಟರ್ ಮೈಂಡು. ಶಶಿಕಾಂತ್ ಸೆಂಥಿಲ್ ಮೂಲಕ ಹೈಕಮಾಂಡ್ ಒತ್ತಡದಿಂದಾನೇ ಮುಖ್ಯಮಂತ್ರಿಗಳು ಮತ್ತು SITಯನ್ನು ರಚನೆ ಮಾಡಿ ಇವತ್ತು ನಗೆಪಾಟ್ಲಿಗೆ ಈಡಾಗಿದೆ ಈ ಸರ್ಕಾರ. ಇವತ್ತು ನಿಮ್ಮ ಕಣ್ಣು ಮುಂದೆಯೇ ಬುರುಡೆ ವ್ಯಕ್ತಿ, ತಮಿಳುನಾಡು ಮೂಲದವನು, ಯೂಟ್ಯೂಬರ್ಸ್ 3 ಮತ್ತು ಶಶಿಕಾಂತ್ ಸೆಂಥಿಲ್, ಇಷ್ಟು ನಾನು ಹೇಳಿದ್ದೇನೆ. ನೀವು ಇನ್ವೆಸ್ಟಿಗೇಷನ್ ಮಾಡಿ ನಾನು ಹೇಳಿರುವಂಥ ಒಂದು ವಿಚಾರ ಗೊತ್ತಾಗುತ್ತೆ. ಆ ಧರ್ಮಸ್ಥಳ ಮಂಜುನಾಥ, ಆ ಧರ್ಮ ದೈವ ನಮ್ಮ ಕಣ್ಮುಂದೆ ಇದ್ದಾನೆ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಾಗುವಂಥ ರೀತಿಯಲ್ಲಿ ಇನ್ವೆಸ್ಟಿಗೇಷನ್ ಮೂಲಕ ಸತ್ಯ ಹೊರಗಡೆ ಬರಬೇಕು. ಕ್ಯಾಮರಾಮನ್ ಮುನಿ ಜೊತೆ ಅನಂತ ಬೈದಮನೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.